ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಬಿಕಾಮ್ ಆರ್ BBA ಸ್ಟೂಡೆಂಟ್ಸ್ಗೆ ನಾನು ಇವತ್ತು ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ನ ತಗೊಂಡಿದ್ದೀನಿ. ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಕೇಳಿರುವಂತದ್ದು 2022 ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕೇಳಿರೋದು. ನಿಮ್ಗೆ 6 ಮಾರ್ಕ್ಸ್ಗೆ ಇದೆ ಈ ಒಂದು ಪ್ರಾಬ್ಲಮ್. ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟಿ ಎಷ್ಟಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇದ್ರ ಒಳಗಡೆ ಒಂದು 14 ಐಟಮ್ಸ್ ಕೊಟ್ಟಿದ್ದಾರೆ. ಈ 14 ಐಟಮ್ಸ್ ಅಲ್ಲಿ ಅಸೆಟ್ಸ್ ಕೂಡ ಇದೆ, ಲಯಬಿಲಿಟೀಸ್ ಕೂಡ ಇದೆ. ಆದ್ರೆ ಅಸೆಟ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, 2 ಟೈಪ್ಸ್ ಮಾಡ್ತೀವಿ, ಕರೆಂಟ್ ಅಸೆಟ್ಸ್ ಅಂಡ್ ಫಿಕ್ಸ್ಡ್ ಅಸೆಟ್ಸ್ ಅಂತ. ಈ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಅಸೆಟ್ ಕೂಡ ಬರುತ್ತೆ. ಬಟ್ ನಮಗೆ ಇಲ್ಲಿ ಕರೆಂಟ್ ಅಸೆಟ್ ನಾವು ಯಾವ್ಯಾವ್ದು ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಹಾಗೇನೆ ಲಯಬಿಲಿಟಿಲೂ ಅಷ್ಟೇನೆ ಕರೆಂಟ್ ಲಯಬಿಲಿಟಿ ಹಾಗೇನೆ ಲಯಬಿಲಿಟಿ ಕ್ಯಾಪಿಟಲ್ ಕೂಡ ನಾವು 2 ಟೈಪ್ಸ್ ಮಾಡ್ತೀವಿ. ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಏನ್ ಕೇಳಿದರೆ, ಫಾಲೋವಿಂಗ್ ಇನ್ಫಾರ್ಮೇಶನ್ ವೆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಆನ್ಯುವಲ್ ರಿಪೋರ್ಟ್ ಮಿಸ್ಟರ್ ರಮೇಶ್ ಸೋಲ್ ಟ್ರೇಡರ್ 2020-21 ಅವ್ರದ್ದು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 14 ಐಟಮ್ಸ್ ಇದೆ. ನಾವು ಫೈಂಡ್ ಔಟ್ ದ ಅಮೌಂಟ್ ಆಫ್ ಟೋಟಲ್ ಕರೆಂಟ್ ಅಸೆಟ್ಸ್ ಅಂಡ್ ಟೋಟಲ್ ಕರೆಂಟ್ ಲಯಬಿಲಿಟಿ. ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ, ಕರೆಂಟ್ ಲಯಬಿಲಿಟಿ ಎಷ್ಟಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಇಲ್ಲಿ ಸಿಂಪಲ್ ಆಗಿರುತ್ತೆ, ಯಾವುದೂ ಕೂಡ ಇದರಲ್ಲಿ ಡಿಫಿಕಲ್ಟಿ ಇಲ್ಲ. ಬಟ್ 6 ಮಾರ್ಕ್ಸ್ಗೆ ಇರುವಂತದ್ದು ನಿಮಗೆ ನೆನಪಿರ್ಬೇಕು. ಪ್ಲಾಂಟ್ ಅಂಡ್ ಮೆಷಿನರಿ. ಪ್ಲಾಂಟ್ ಅಂಡ್ ಮೆಷಿನರಿ ಅಂತ ಹೇಳಿದ್ರೆ ಇದೊಂದು ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ. ಫಿಕ್ಸ್ಡ್ ಅಸೆಟ್ ಈ ಒಂದು ಕ್ವಶನ್ಗೆ ಇದು ರಿಲೇಟೆಡ್ ಆಗಿಲ್ಲ. ಸೊ ನಾವು ಈ ಒಂದು ಐಟಮ್ ನ ತಗೊಳ್ಳೋದಿಲ್ಲ. ನೆಕ್ಸ್ಟ್ ಫರ್ನಿಚರ್, ಇದು ಕೂಡ ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ. ಫರ್ನಿಚರ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಆರ್ ಕ್ಯಾಶ್ ಈಕ್ವಿವ್ಯಾಲೆಂಟ್ ಏನಿರುತ್ತೆ ಅದು ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಕರೆಂಟ್ ಅಸೆಟ್ಸ್. ಕ್ಯಾಶ್ ಅಟ್ ಬ್ಯಾಂಕ್ ಕರೆಂಟ್ ಅಸೆಟ್. ಡೆಟಾರ್ಸ್ ಅಂತ ಹೇಳಿದ್ರೆ ನಾನು ಡೆಟಾರ್ಸ್ ಬಗ್ಗೆ ಮತ್ತೆ ಕ್ರೆಡಿಟಾರ್ಸ್ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಗೆ ಅದು ಫಸ್ಟ್ PUC ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಸಿಗುತ್ತೆ, ಬಿಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಸಿಗುತ್ತೆ. ಡೆಟಾರ್ಸ್ ಅಂತ ಹೇಳಿದ್ರೆ ಈಗ ನಾನೊಬ್ಬ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿಗೆ ನಾನು ಸಾಲ ಕೊಟ್ಟಿದ್ದೀನಿ. ಓಕೆ, ಈಗ ಸಾಲ ತಗೊಂಡಿದ್ದಾನಲ್ಲ ಎಕ್ಸ್ ಅನ್ನೋ ವ್ಯಕ್ತಿ, ಅವನು ನನಗೆ ಡೆಟಾರ್ ಆಗ್ತಾನೆ. ಡೆಟಾರ್ಸ್ ಅಂದ್ರೆ ಸಾಲಗಾರ ಅನ್ನೋ ಒಂದು ಅರ್ಥ ಬರುತ್ತೆ. ಅಂದ್ರೆ ಆ ಅಮೌಂಟ್ ಯಾವತ್ತಿದ್ರು ನಮಗೆ ಬಂದೇ ಬರುತ್ತೆ. ಬಟ್ ಈಗ ಅಮೌಂಟ್ ನಮ್ಮ ಹತ್ರ ಇಲ್ಲ. ಎಕ್ಸ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಅವನು ನಮಗೆ ಡೆಟಾರ್ ಆಗ್ತಾನೆ. ಇಲ್ಲಿ ಡೆಟಾರ್ಸ್ ಅನ್ನೋದು ಕರೆಂಟ್ ಅಸೆಟ್ ಆಗುತ್ತೆ. ಬಿಲ್ಸ್ ರಿಸಿವೆಬಲ್ ಕರೆಂಟ್ ಅಸೆಟ್. ಸ್ಟಾಕ್ ಅಟ್ ದ ಎಂಡ್, ಸ್ಟಾಕ್ ಅಥವಾ ಇನ್ವೆಂಟರಿ ಯಾವುದೇ ಇದ್ರೂ ಕೂಡ ಕರೆಂಟ್ ಅಸೆಟ್ ಆಗುತ್ತೆ. ಕ್ಯಾಪಿಟಲ್ ಇದು ಲಯಬಿಲಿಟಿ ಆಗುತ್ತೆ. ಸೊ ಇಲ್ಲಿ ನಾವು ಕರೆಂಟ್ ಲಯಬಿಲಿಟಿಯಲ್ಲಿ ಇದು ಬರೋದಿಲ್ಲ. ನೆಕ್ಸ್ಟ್ ಕ್ರೆಡಿಟಾರ್ಸ್ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಕ್ರೆಡಿಟಾರ್ಸ್ ಅಂತ ಹೇಳಿದ್ರೆ ಈಗ ಎಕ್ಸ್ ಅನ್ನೋ ವ್ಯಕ್ತಿಗೆ ನಾನು ಸಾಲ ಕೊಟ್ಟಿದ್ದೀನಿ ಅಂತ ಹೇಳಿದೆ. ಆ ಎಕ್ಸ್ ಅನ್ನೋ ವ್ಯಕ್ತಿ ಡೆಟಾರ್ಸ್ ಆಗ್ತಾನೆ, ಸಾಲ ತಗೊಂಡಿರೋನು. ಈಗ ಸಾಲ ಕೊಟ್ಟಿದ್ದೀನಿ ನಾನಿದ್ದೀನಲ್ವಾ, ಆ ಎಕ್ಸ್ ವ್ಯಕ್ತಿಗೆ ನಾನು ಕ್ರೆಡಿಟಾರ್ಸ್ ಆಗ್ತೀನಿ. ಸಾಲದಾತ, ಸಾಲ ಕೊಟ್ಟಿರುವಂತಹ ವ್ಯಕ್ತಿ, ಆ ವ್ಯಕ್ತಿಗೆ ಏನ್ ಹೇಳ್ತೀವಿ, ಕ್ರೆಡಿಟಾರ್ಸ್ ಅಂತ ಹೇಳ್ತೀವಿ. ಕರೆಂಟ್ ಲಯಬಿಲಿಟಿ ಆಗುತ್ತೆ. ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಅದು ಕರೆಂಟ್ ಲಯಬಿಲಿಟಿ ಆಗುತ್ತೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕರೆಂಟ್ ಅಸೆಟ್ಸ್ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ನಾನು ಈ ವರ್ಷ ಆ ಒಂದು ಎಕ್ಸ್ಪೆನ್ಸಸ್ ನ ಕೊಡ್ಬೇಕಿತ್ತು, ಇನ್ನೂ ಕೂಡ ಕೊಟ್ಟಿಲ್ಲ, ಪೆಂಡಿಂಗ್ ಇದೆ, ಅದು ಕೊಡ್ಲೇಬೇಕು ಅಲ್ವಾ, ಅದು ನಮ್ಮ ಜವಾಬ್ದಾರಿ, ಅದು ಲಯಬಿಲಿಟಿ ಆಗಿರುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕರೆಂಟ್ ಲಯಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿನೂ ಅಷ್ಟೇ, ನಾನು ಒಂದು ಇಷ್ಟು ಏನು ಎಂಪ್ಲಾಯಿಗೆ ಸ್ಯಾಲರಿ ಕೊಡ್ಬೇಕಿತ್ತು, ಕೊಟ್ಟಿಲ್ಲ, ಸೊ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಅಂದ್ರೆ ಅಡ್ವಾನ್ಸ್ ಆಗಿ ನಾನು ಫಸ್ಟ್ ಎಕ್ಸ್ಪೆನ್ಸಸ್ ನ ಕೊಟ್ಬಿಟ್ಟಿದ್ದೀನಿ, ಕ್ಲೈಮ್ ಆಗಿದೆ. ಓಕೆ, ಈ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನಿದೆ ಕರೆಂಟ್ ಅಸೆಟ್ಸ್ ಆಗುತ್ತೆ. ಈಗ ನಮಗೆ ಗೊತ್ತಾಯ್ತು ಯಾವ್ಯಾವ್ದೆಲ್ಲ ಕರೆಂಟ್ ಲಯಬಿಲಿಟಿ, ಯಾವ್ಯಾವ್ದೆಲ್ಲ ಕರೆಂಟ್ ಅಸೆಟ್ಸ್ ಅಂತ. ಈ ರೀತಿ ಮುಂದೆ ನನಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಜಸ್ಟ್ ಇದನ್ನ ಟೋಟಲ್ ಮಾಡ್ಕೋಬೇಕು ಅಷ್ಟೇ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಅಮೌಂಟ್ ಆಫ್ ಕರೆಂಟ್ ಅಸೆಟ್ಸ್. ಯಾವ್ಯಾವ್ದೆಲ್ಲ ಇದೆ ಕರೆಂಟ್ ಅಸೆಟ್ಸ್? ಫರ್ನಿಚರ್ ಬರಲ್ಲ, ಲ್ಯಾಂಡ್ ಅಂಡ್ ಬರಲ್ಲ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಅಟ್ ಬ್ಯಾಂಕ್. ಅಮೌಂಟ್ ಎಷ್ಟಿದೆ? ಕ್ಯಾಶ್ ಇನ್ ಹ್ಯಾಂಡ್ 25,500 ಇದೆ. ಕ್ಯಾಶ್ ಅಟ್ ಬ್ಯಾಂಕ್ 1,20,600 ಇದೆ. 25,500, 1,20,600 ಕ್ಯಾಶ್ ಅಟ್ ಬ್ಯಾಂಕ್.
ನೆಕ್ಸ್ಟ್ ಇನ್ ಯಾವ್ದಿದೆ? ಡೇಟಾರ್ಸ್ ಇದೆ, ಬಿಲ್ಸ್ ರಿಸಿವೇಬಲ್ ಇದೆ. ಡೇಟಾರ್ಸ್ 4,35,000, ಡೇಟಾರ್ಸ್ 4,35,000. ನೆಕ್ಸ್ಟ್ ಒನ್ ಬಿಲ್ಸ್ ರಿಸಿವೇಬಲ್ ಇದೆ 85,000, ಬಿಲ್ಸ್ ರಿಸಿವೇಬಲ್ 85,000. Next one, stock at the end 3,75,500. Stock 3,75,500. ನೆಕ್ಸ್ಟ್ ಇನ್ ಯಾವ್ದಿದೆ? ಕರೆಂಟ್ ಅಸೆಟ್ಸ್. ಇಲ್ಲಿ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇದೆ. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 7,500 rupees ಇದೆ. ಈಗ ಇದಿಷ್ಟನ್ನು ನಾವು ಟೋಟಲ್ ಮಾಡಿದ್ರೆ ನಮಗೆ ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅನ್ನೋದು ಸಿಗುತ್ತೆ. ಟೋಟಲ್ 10,49,100. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಎಷ್ಟಿದೆ ನೋಡೋಣ. ಕರೆಂಟ್ ಲಯಬಿಲಿಟಿ ಯಾವ್ಯಾವ್ದಿದೆ? 4 ಐಟಮ್ಸ್ ಇದೆ. ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. Calculation of total amount of current liability: creditors, bills payable, outstanding expenses, outstanding salary. Creditor ಎಷ್ಟಿದೆ? 2,75,000 ಇದೆ. Creditor 2,75,000. ಬಿಲ್ಸ್ ಪೇಯಬಲ್ ಎಷ್ಟಿದೆ? 1,40,600. 1,40,600. Outstanding expenses and outstanding salary. Outstanding expenses 67,500. Outstanding salary 37,500. 67,500 outstanding expenses, 37,500 outstanding salary. ಇದನ್ನ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಕರೆಂಟ್ ಲಯಬಿಲಿಟಿ ಸಿಗುತ್ತೆ. ಎಷ್ಟಿದೆ ಟೋಟಲ್ ಕರೆಂಟ್ ಲಯಬಿಲಿಟಿ? 2,75,000 ಪ್ಲಸ್ 1,40,600 ಪ್ಲಸ್ 67,500 ಪ್ಲಸ್ 37,500, 5,20,600. 5,20,600. ಇದಿಷ್ಟು ನಾವು ಕರೆಂಟ್ ಲಯಬಿಲಿಟಿ ಅಂಡ್ ಕರೆಂಟ್ ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. ಥ್ಯಾಂಕ್ ಯು.